ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನು ಕೂಡ ನಾವು ದಲಿತರ ಪರ, ನಾನು ರೈತ ಪರ, ನಾನು ದಲಿತ ಪರ, ನಾನು ರೈತ ಪರ ಅಂತ ಹೇಳ್ಕೊಂಡು ಮುಂಗಾರು ಮಳೆಯ ಗಣೇಶ್ ತರ ಪರ ಪರ ಅಂತ ಕೆರ್ಕೊಂಡಿದ್ದು ಮಾತ್ರ ದಲಿತರಿಗೆ ಇನ್ನೂ ದಲಿತರಿಗೆ ಸ್ವಾಭಿಮಾನದ ಜೀವನ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಹಾಗಂತ ನಾನು ಹೇಳಿದ್ನಲ್ವಾ, ರಿಸರ್ವೇಷನ್ಗಳ ಮುಖಾಂತರ 36 MLAಗಳಿದ್ದಾರೆ ವೀಕ್ಷಕರೇ, 36 MLA ಇದ್ದಾರೆ, 36 SC MLAಗಳಿದ್ದಾರೆ, 16 ST. ಎಲ್ಲಿ ಹೋಗ್ತೀರಿ ನೀವೆಲ್ಲ? ನೀವು ಯಾಕೆ ಒಂದು ಗುಂಪಾಗಿ ಒಂದು ರಚನೆ ಮಾಡ್ಕೋಬಾರ್ದು ಟೀಮ್ನ? ನಿಮ್ಗೆ ಬೇಡ ಅಲ್ಲ ಅದು? ನೀವು ಯಾರೋ ಕಿತ್ತೋಗಿರೋ ನಾಯಕನಿಗೆ ಸರೆಂಡರ್ ಆಗಿರ್ತೀರಿ. ಹಾಗಂತ ಇದರಲ್ಲೂ ಇದ್ದಾರೆ ಕೆಲವರು, ಇದನ್ನ ಏನು ಆ ಲೇಬಲ್ ಇಟ್ಕೊಂಡು ಮಿಸ್ಯೂಸ್ ಮಾಡುವಂಥವ್ರು ನಾನು ನೋಡಿದ್ದೀನಿ. ಕಡಿಮೆ ಏನಲ್ಲ ಇದರಲ್ಲಿ. ಆದರೆ ಹೆದ್ದಾರಿಗಾಗಿ ದಾರಿ ಕೊಟ್ಟಿದ್ದಾರೆ, ಜಾಗ ಬಿಟ್ಕೊಟ್ಟಿದ್ದಾರೆ. 1.5 ಎಕರೆನಾ ಎಷ್ಟು? ಹಾಂ, ನೋಡಿ ಎಲ್ಲಿದು? ಹಿರಿಯೂರು ತಾಲೂಕಿನ ಯರಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ ಹೆದ್ದಾರಿಗೆ ಮನೆ ಕೊಟ್ಟು 1.5 ವರ್ಷಗಳಿಂದ 1.5 ವರ್ಷ ಬೇಕಿತ್ತೇನ್ರಿ ಇವರಿಗೊಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ? ನಾನು ದಯವಿಟ್ಟು ಕೇಳ್ಕೊಳ್ತಾ ಇರೋದು, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಕೆಲವರ ಬಳಿ ಇದೆ. ಇಲ್ಲಿಗೆ ನಾವು ಒಂದು ಸೋಲಾರ್ ಲೈಟ್ ಯಾಕೆ ಹಾಕಬಾರ್ದು? ಆ ಕರೆಂಟ್ ಬರೋ ತನಕ ಖಂಡಿತವಾಗ್ಲೂ ಹಾಕ್ಬೋದು. ಅನೇಕ ಸಂಘ ಸಂಸ್ಥೆಗಳಿರುತ್ತೆ. ಅಥವಾ ನಾನು ನಮ್ಮ ರಿಪೋರ್ಟರ್ ನಂಬರ್ ಇದೆಯೇನ್ರಪ್ಪ, ರೆಡಿ ಮಾಡ್ಕೋಬೇಕು ಪಟ. ಸೋಲಾರ್ ಆದ್ರೂ ಹಾಕ್ಸೋಣ. ಆಮೇಲೆ ಆ 20 ಕುಟುಂಬಗಳಿಗೆ ನೀರಿನ ಒಂದು ವ್ಯವಸ್ಥೆ ಏನೋ ಒಂದು ಕಾಂಜಿ ಪಿಂಜೇನೋ ಮಾಡಿದ್ದಾರೆ. ಹಂಗಲ್ಲ ಮಾಡೋದು. ಆತ ಬಿಟ್ಕೊಟ್ಟಿದ್ದು ಆ 20 ದಲಿತ ಕುಟುಂಬಗಳು ರಸ್ತೆಗಾಗಿ ಬಿಟ್ಕೊಟ್ಟಿದ್ದು, ರಸ್ತೆಗೆ ಬೇರೆಯವರು ಓಡಾಡಲಿ ಅಂತೇಳಿ. ಅವರನ್ನ ಕತ್ತಲಲ್ಲಿ ಆ ಮಕ್ಕಳು ಓದೋದು ಬೇಡವಾ? ಆ ಮಕ್ಕಳು ಓದೋದು ಬೇಡವೇನ್ರಿ? ಆಮೇಲೆ ಹೋರಾಟ ಮಾಡುವಂಥವ್ರು ಕೂಡ ಇದಕ್ಕೆ ಬನ್ನಿ, ಕೇಳಿ. ಆ 20,000 36,000 ಕೋಟಿ ಇಟ್ಟಿದ್ರಲ್ಲ, ಕೊಡಿ ಇಲ್ಲಿ ಅಂತ. ಅದು ಸಿದ್ದರಾಮಯ್ಯ ಆದರೂ ಕೊಡಬೇಕು, ಇನ್ನೊಬ್ಬ ಮುಖ್ಯಮಂತ್ರಿ ಆದರೂ ಕೊಡಲೇಬೇಕು. ಇಲ್ಲಿ ಯೂಸ್ ಮಾಡಿಸಿ. ಅದು ಬಿಟ್ಬಿಟ್ಟು 11,000 ಕೋಟಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು, ಅದು ಗಲಾಟೆ, ಅದು ಬೇರೆ. ಈಗ ಮಾಡ್ಬೋದಲ್ಲ. ಹೆದ್ದಾರಿಗಾಗಿ ಜಾಗ ಬಿಟ್ಟೋರ ಬದುಕೆ ಮುರಾ ಬಟ್ಟೆಯಾಗಿದೆ. ಬೀದಿಗೆ ಬೀದ 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು. ಕಗ್ಗತ್ತಲಲ್ಲೇ ಜೀವನ, ಕುಡಿಯೋ ನೀರಿಗೆ ಪರದಾಟ. ಏನಕ್ಕೆ ಆಗಿರೋದು ಪಾಪ? ಹೆದ್ದಾರಿಗಾಗಿ ಜಾಗ ಬಿಟ್ಟಿದ್ದಾರೆ. ಫುಸಲಾಯಿಸಿ ಮಾಡಿರ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜಾಗ ಬಿಟ್ಟರು. ಜಾಗ ಬಿಟ್ಟ ನಂತರ ಹಾಳಾಗೋಗಿಂದ ಬಿಟ್ಟಿದ್ದಾರೆ. ಹಂಗೆ ಬಿಡೋಕ್ಕೆ ನಾವು ಬಿಡೋದಿಲ್ಲ. ಏನದು ಪ್ರಶ್ನೆ? ಬನ್ನಿ, ಇದೇನಪ್ಪ ಅಂತಂದ್ರೆ, ಪ್ರತಿಯೊಂದು ಸರ್ಕಾರ ನಾವು ದಲಿತರ ಪರ. ಯಾವ ಪಾರ್ಟಿ ಹೇಳಿಲ್ಲ? ನರೇಂದ್ರ ಮೋದಿ ಹೇಳಿಲ್ವಾ ನಾವು ದಲಿತರ ಪರ ಅಂತೇಳಿ? ಪಿಚುಡೆ ಅಂದ್ರೆ ಹಿಂದುಳಿದವರು ಹೇಳಿದಾರಲ್ವಾ? ನರೇಂದ್ರ ಮೋದಿ ಹೇಳಿದ್ದಾರೆ, ರಾಹುಲ್ ಗಾಂಧಿ ಹೇಳ್ತಾರೆ, ಸೋನಿಯಾ ಗಾಂಧಿ ಹೇಳ್ತಾರೆ, ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ಯಡಿಯೂರಪ್ಪ, ಎಲ್ಲರೂ ಹೇಳ್ತಾರೆ ನಾವು ನಿಮ್ಮ ಪರ, ದಲಿತರ ಪರ, ದೀನ ದಲಿತರ ಪರ, ಹಿಂದುಳಿದವರ ಪರ. ಇಡ್ಲಿ ತಿನ್ನೋಣ ಬನ್ನಿ. ದಲಿತರ ಮನೇಲಿ ಇಡ್ಲಿ ತಿನ್ನೋಣ. ಹೆಂಗೆ ದಲಿತರ ಮನೇಲಿ ಇಡ್ಲಿ ತಿನ್ನೋದು? ಹೆಂಗೆ? ಹೋಟ್ಲಿಂದ ತಗೊಂಬಂದು ತಟ್ಟೆ ಪ್ಲೇಟಲ್ಲಿ ಇಡ್ಲಿ ತಿನ್ನೋದಂತೆ. ಅದಕ್ಕೆ ನೀವು ಬೇಕಾ? ನೀವು ನಿಜವಾಗ್ಲೂ ಮನಪೂರ್ವಕವಾಗಿ ಎಸ್ ಎಲ್ಲ ನಮ್ಮವರೇ ಅಂತ ಇದ್ರೆ ದಲಿತರ ಮನೆಯಲ್ಲೇ ಇಡ್ಲಿ ಮಾಡಿಸಿ, ದಲಿತರ ಸಾಂಬಾರೇ ಬೇಕಿದ್ರೆ ನಾನ್ ವೆಜ್ ಬೇಡಪ್ಪ, ನಾನ್ ವೆಜ್ ಬೇಡ, ವೆಜ್ಜೇ ಮಾಡೋಣ. ಆದರೆ ದಲಿತರೇ ಮಾಡಿರಲಿ, ಇಡ್ಲಿ ಮಾಡಲಿ, ಅವರೇ ಒಂದು ಸಾಂಬಾರು ಮಾಡಲಿ, ಅಲ್ಲಿ ತಿನ್ನೋಣ. ಯಾರಿದ್ದೀರಿ? ಇಲ್ಲ ಅಂತಲ್ಲ, ಆ ಥರ ಇದ್ದವ್ರು ಇದ್ದಾರೆ. ಓಕೆ, ಆಯಿತು, ಅದೊಂದು ಒತ್ತಟ್ಟಿಗಿರಲಿ. ದಲಿತರ ಪರ ಇಲ್ಲ ಅಂತ ಯಾವನು ಹೇಳಿಲ್ಲ ಇಲ್ಲಿ ತನಕ. ರೈತರ ಪರ ಇಲ್ಲ ಅಂತ ಯಾವನು ಹೇಳಿಲ್ಲ ಇಲ್ಲಿ ತನಕ. ಎಲ್ಲರೂ ದಲಿತ ಪರನೇ. ದಲಿತ ಪರ ಮತ್ತು ರೈತರ ಪರ ಈ ರಾಜಕಾರಣಿಗಳಿರೋ ಇದು ನೋಡಿದರೆ ನಾವು ಎಲ್ಲೋ ತಲುಪಬೇಕಾಗಿತ್ತು. ಇರಲಿ, ನಾವು ದಲಿತ ಪರ ಇದ್ದೀವಿ, ನಾವು ಅವರನ್ನು ಉದ್ಧಾರ ಮಾಡ್ತೀವಿ ಅಂತ ಪುಂಗೋ ರಾಜಕಾರಣಿಗಳು ಈ ಸ್ಟೋರಿ ನೋಡಬೇಕು. ಅವರನ್ನು ಆ ಜಾಗದಿಂದ ಖಾಲಿ ಮಾಡಿಸಿ, ದಲಿತರನ್ನ ಖಾಲಿ ಮಾಡಿಸಿದ್ದಾರೆ ರೋಡ್ಗಾಗಿ.
ಆಯ್ತು, ಕೊಡಬೇಕಿತ್ತಲ್ವಾ ವ್ಯವಸ್ಥೆ. ಇದೀಗ ಆ 20 ದಲಿತ ಕುಟುಂಬಗಳ ಜೀವನವೇ ಬರ್ಬಾದಾಗೋಗಿದೆ. 56 MLAಗಳು. ಹಾಗಂತ ಕೇವಲ ದಲಿತ MLA, ದಲಿತ ಮಿನಿಸ್ಟರ್ ಜವಾಬ್ದಾರಿ ಅಲ್ಲ, ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಎಲ್ಲರನ್ನು ಕೂಡ ಮುಖ್ಯವಾಹಿನಿ ಕರ್ಕೊಂಡು ಬಂದಾಗ ಮಾತ್ರ ದೇಶ ಉಳಿಯತ್ತೆ. ನೀನೊಬ್ಬ ಲಿಂಗಾಯತ ಮಾತ್ರ ಮುಂದಕ್ಕೆ ಹೋಗಬೇಕು, ಒಕ್ಕಲಿಗ ಮಾತ್ರ ಮುಂದಕ್ಕೆ ಹೋಗಬೇಕು, ಇವನು ಮಾತ್ರ ಮುಂದಕ್ಕೆ ಆಗಲ್ಲ. ಜೊತೆಗೆ 4 ಕಾರಿನ 4 ಟೈರು ತಿರುಗಬೇಕು. ಅರ್ಥ ಆಯ್ತಾ? 4 ಟೈರ್ ತಿರುಗಬೇಕು, ಆಗ ಮಾತ್ರ. ಯಾಕೆ ಈ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ? ಯಾಕೆ ಈ ದಲಿತ ಕುಟುಂಬಕ್ಕೆ ತೊಂದರೆ ಆಗಿದೆ? ಬನ್ನಿ ಈ ಸ್ಟೋರಿ ನೋಡೋಣ. ನಿಮ್ಮೂರು ಎಂತ ಊರ ಮಾರ, ಯಾವ ಒಂದು ಲೈಟ್ ಇಲ್ಲ, ಏನಿಲ್ಲ. ಎಂತ ಊರು ನಿಮ್ದು ಅಂತ ಅವ್ರು ನಮಗೆ ಬೈದಾಗ ನಮ್ಗೆ ಅವು ಮರ್ಯಾದೆ ಆಗಲ್ಲ ಸರ್. ಬೀದಿಗೆ ಬಿದ್ದ 20 ದಲಿತ ಕುಟುಂಬಗಳು. ಇಡೀ ಗ್ರಾಮದಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ದಲಿತರ ಧ್ವನಿ, ದಲಿತರಿಗಾಗಿ ಸರ್ಕಾರ, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಯೇ ಮಾಡ್ತೀವಿ, ಹೀಗೆ ಜನಪ್ರತಿನಿಧಿಗಳು ಪುಂಕ್ತಾನೆ ಇರ್ತಾರೆ. ಆದ್ರೆ ನಿಜವಾಗಿ ದಲಿತರ ಪರ ಫೀಲ್ಡ್ಗಿಳಿದು ಕೆಲಸ ಮಾಡ್ತಾರಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ದಲಿತ ಸಮುದಾಯ ಬೀದಿಗೆ ಬಿದ್ದಿದೆ. ಕರೆಂಟ್ ಇಲ್ಲದೆ ಕ್ಯಾಂಡಲ್ ಬುಡ್ಡಿಯಲ್ಲಿ ಓದುತ್ತಿರುವ ಮಕ್ಕಳು, ಮತ್ತೊಂದು ಕಡೆ ಕತ್ತಲೆಯಲ್ಲೇ ಅಡುಗೆ ಮಾಡ್ತಿರುವ ತಾಯಂದಿರು, ನೀರೇ ಕಾಣದ ಪೈಪ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಯರಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲಹಳ್ಳಿಯಲ್ಲಿ. ಇವರು ಬೇರೆ ಯಾರೂ ಅಲ್ಲ, ಹೆದ್ದಾರಿಗೆ ಮನೆ ಕಳೆದುಕೊಂಡು ನಿರಾಶ್ರಿತರಾದವರು. 1.5 ವರ್ಷಗಳಿಂದ 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಮೂಲಭೂತ ಸೌಕರ್ಯ ಇಲ್ಲದೆ ಕಂಗಾಲಾಗಿದ್ದಾರೆ. 1.5 ವರ್ಷದ ಹಿಂದೆ ನೆಮ್ಮದಿಯಾಗಿದ್ದ ಈ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಶ್ರೀರಂಗಪಟ್ಟಣ ಬೀದರ್ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆ ಅಗಲೀಕರಣವಾಗ್ತಿದೆ. ಇದರಿಂದ ಗೊಲ್ಲಹಳ್ಳಿ ಗ್ರಾಮದ 20ಕ್ಕೂ ಹೆಚ್ಚು ಕುಟುಂಬಗಳು ನೆತ್ತಿ ಮೇಲಿನ ಸೂರು ಕಳೆದುಕೊಂಡು ನಿರಾಶ್ರಿತವಾಗಿವೆ. ಸರ್ವೆ ನಂಬರ್ 20ರ ಸರ್ಕಾರಿ ಜಮೀನಿನಲ್ಲಿ 3 ಎಕರೆ ಪ್ರದೇಶದಲ್ಲಿ ಆಶ್ರಯ ಕಲ್ಪಿಸಲಾಗಿದೆ. ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಇನ್ನು ಅಂದ್ರೆ ಹಕ್ಕು ಪತ್ರವನ್ನೇ ನೀಡಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಆದ್ರೆ ಒಂದೇ ಒಂದು ಟ್ಯಾಂಕ್ ಬರ್ತೈತೆ, ಅಲ್ಲಿದ್ದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಖಾಲಿ ಇರೋ ಟ್ಯಾಂಕಿಗೆ ಪೈಪ್ ಲೈನ್ ಮಾಡಿ ನೀರು ಬಿಡ್ರಿ ಅಂದ್ರೆ ಬಿಡ್ತಾ ಇಲ್ಲ ಸರ್. ಅದೊಂದು ಸಮಸ್ಯೆ. ಮತ್ತೆ ಚರಂಡಿಗಳು ಅರ್ಧ ಕ್ಲೀನ್ ಮಾಡಿದ್ದಾರೆ, ಅರ್ಧ ಚರಂಡಿಗಳು ಮಾಡಿ ಹಂಗೆ ಬಿಟ್ಟಿದ್ದಾರೆ. ಎಲ್ಲ ಊರಲ್ಲಿ ಲೈಟ್ಗಳದ್ದು ಭಾಳ ಸಮಸ್ಯೆ ಆಗೈತೆ. ಮತ್ತೆ ಕುಡಿಯೋ ನೀರಿಂದು ಸರ್ ಒಂದು ದಿನ ಬೋರ್ ಸುಟ್ರೆ 1 ವಾರ ಆಗುತ್ತೆ ಸರ್ ಅದನ್ನ ರಿಪೇರಿ ಮಾಡ್ಸಕ್ಕೆ. ಕುಡಿಯೋ ನೀರಿನ ಸಮಸ್ಯೆ 3 ತಿಂಗಳಿಂದ ನಮಗೆ ಒಂದು 2 ನಲ್ಲಿಗೆ ಹೋಗ್ತಾ ಇತ್ತು ನೀರು. ಇನ್ನು 150 ಮನೆಗೆ ನೀರು ಹೋಗ್ತಾ ಇಲ್ಲ. ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ಕೇಳಿ ವಿಚಾರ ಮಾಡಿ ನಾನು PDOಗೆ ಹೇಳಿದ್ದು ನಾನು. ಆಮೇಲೆ ಸೆಕ್ರೆಟರಿ ಬಂದಾಗ ಇಲ್ಲೇ ಸ್ಪಾಟಿಗೆ ಕರ್ಕೊಂಬಂದು ತೋರಿಸಿದೆ ನಾನು. ಅವ್ರು ಏನು ಹೇಳಿದ್ರು, ಹೌದು ಈ ಅಕ್ಕಪಕ್ಕ ಮನೆಯವರೆಲ್ಲ ಏನು ಹೇಳಿದ್ರು, ಹೌದು ಸರ್ ನೀರು ಇಲ್ಲಿ ಸಮಸ್ಯೆ ಐತೆ, ನಮಗೆ ನೀರು ಬಂದಿಲ್ಲ, ಮತ್ತೆ ಅದೇನು ಬಗೆಹರಿಸ್ಕೊಡ್ರಿ ಅಂತ ಅವ್ರು ಕೇಳಿದಾಗ ಅದು ಯಾರಿಗೆ ಕಂಪ್ಲೇಂಟ್ ಮಾಡಿಕಂತ ಮಾಡಿಕೊ ಹೋಗುವಂತ PDO ಹೇಳಿದ್ರು. ಹೆದ್ದಾರಿ ಅಭಿವೃದ್ಧಿಗೆ ಮನೆ ಕಳೆದುಕೊಂಡ ಕುಟುಂಬಗಳ ಪರಿಸ್ಥಿತಿ ಈಗ ಅತಂತ್ರವಾಗಿದೆ. ಈಗ ಸೂಪರ್ 3 ಎಂಟ್ರಿ ಕೊಟ್ಟಿದೆ. ದಲಿತರ ಕಷ್ಟಗಳಿಗೆ ಪರಿಹಾರ ಕೊಡಿ, ಇಲ್ಲದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ಫಿಕ್ಸ್. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ನೋಡಿ